ಇದನ್ನಟ್ಟು ಹೊಲಾನ ದನಕ್ಕೆ ಮೇವು ಬಿತ್ಕೋಬೇಕಂತ ಮಾಡೀನಿ. ಅತ್ತಾಗ ಹುಡುಗನ್ನ ಸಜ್ಜಿ ತರಕ್ಕೆ ಕಳ್ಸೇನಿ, ಬರೋವಲ್ಲ ಇನ್ನೂ. ಅಟ ಹರಿಗೆ ನಿಂತೇನಿ ನಾನು. ಇನ್ನೊಂದಿಟ್ಟು ಕೂರ್ಗಿ ಜೋಡಿಸ್ಕೊಂಡು ಅಟ ಸಜ್ಜಿನ ಬಿಳಿಜಾಳನ ಗೊಂಜಾಳನ ಕೂಡಿಸ್ಕೊಂಡು ಏಕ್ ಮಾಡಿ ದನಕ್ಕೆ ಮೇವು ಬಿತ್ಕೋಬೇಕಂತ ಮಾಡೀನಿ. ಇನ್ನೂ ಬರೋವಲ್ಲ ನೋಡು. ಸಿದ್ದಪ್ಪನ ಹರಿಗೆ ಬಿಟ್ಟು ಯಾಪ ಹೊಲಾನ ತಡ ಇಲ್ದ ಅಲ್ಲೋ ಮಾರಾಯ. ನಿನ್ನೆರ ಇದ್ರಾಗ ಲಡ್ ಇದ್ದು ಮತ್ತು ಗೊಂಜಾಳ ಸೊಪ್ಪಿತ್ತು, ಮೇವು ಇತ್ತು, ಎಲ್ಲನೂ ಕುಲ್ಲ ಮಾಡೇ ಬಿಟ್ಟು ಯಾಪ ತಡ ಇಲ್ದ ಹೊಲ ಹರಿಗೆ. ಈಗ ಮೇವು ಬಿತ್ಕೋಬೇಕು ಮಾರೆ. ಇನ್ನೇಸ್ ದಿನ ಉಳಿತು, ಸಂಕ್ರಮಣ ಆತಲ್ಲ, ಇನ್ನು ಕವಲೆ ಬಂದಾಕತಿ. ದೊಡ್ಡ ಕಿನಾಲ್ ಬಂದಾತಂದ್ರೆ ನೀರಿಲ್ಲ. ಅಟ ಬಿತ್ಕೊಂಡ್ರೆ ದನಕ್ಕೆ ಮೇವು ಹಾರಾಕತಿ ಉಗಾದಿ ಮಠ. ಹಸೆ ಮೇವ ಹಾಕಾಕತ್ ಬಿಟ್ಟು ಬಿಡಪ್ಪ ದನಕ್ಕೀಗ. ಮಾರಾಳ ಹೊಲ್ದಾಗಿಂದು ಮುಕ್ಕಟ್ಟಾಗಿತ್ತಲ್ಲ, ಮತ್ತು ಈಗ ಅದು ಮೇವು ಬಂದೈತಿ. ಈಗ ಹೂ ಆಡ್ಸಾಕತ್ತೈತಿ. ಅದನ್ನು ದನಕ್ಕೆ ತರಾಕತ್ತೇನಪ್ಪ ಈಗ. ನಾನು ಅಷ್ಟ ಮಾಡಲಿಲ್ಪ ಮಾರಾಯ. ಬಡ ಬಡ ಗೊಂಜಾಳ್ತೀನಿ ಹೇರಿ ಅದನ್ನು ಬಿಳಜಾಳ ಬಿತ್ತಲಿಲ್ಲ. ಈಗ ನಮ್ದು ಇಟಿಟಿಟ ಇಟ್ಪ ಮಾರಾಯ. ದನಕ್ಕೆ ಹಾಕಾಕ ಬರೋಂಗಿಲ್ಲ ಇನ್ನೂ ಕಂಡಾಪ್ತಿದಿನ. ಸುಳ ನಾವು ಸಿದ್ದಪ್ಪ ಭಾಳ ಬಡ್ಕೋತಾನ ಅಂತ ಅಂತೇವಿ. ನಿಂದು ಎಳೆ ಸಿರಾಗಿ ಮೇವು ಬಂತೀಗ ದನಕ್ಕೆ ಹಾಕಾಕ. ಹಂಗೆ ಅನ್ಮನ್ಸ್ಕೊಂತ ಕುಂತ್ರ ಆಗೋದಿಲ್ಲ ಮರ. ಇವು ಹಿಂಬಾಲೇನ ಹೊಗಬಿಡ್ಬೇಕು ಉದ್ಯೋಗಕ್ಕೆ. ಹೊಗಬಿದ್ರೆ ಆಗೋ ಕೆಲಸ ಇವ. ಹಂಗೆ ಇವತ್ತು ಮಾಡ್ಬೇಕು ನಾಳೆ ಮಾಡ್ಬೇಕಂತಂದ್ರೆ ಅಲ್ಲ, ನೀರು ಸಿಗೋದಿಲ್ಲ. ನೀರಿನ ಮ್ಯಾಗ ಕೆಲಸ. ಈಗ ನೋಡು ಬೀಜಾದಾಗ ಒಂದಿಟ್ಟು ಅಲ್ಲಿ ಮರದಾಗಿಂದ ಒಂದು 4 ಕಡೆ ಕಸ ಭಾಳ ಆಗಿತ್ತವ. ಅದನ್ನು ತೆಗಿಬೇಕಾದ್ರೆ ಇವರು 3-4 ದಿನ ಮಾಡಿದ್ರೆ ಹೆಣ್ಮಕ್ಳು ತೆಗೆದಿಂದ ಈಗ ಗೋಧಿಗೆ 2 ದಿನ ಆತು ನೀರು ಹಾಸಿ. ಆದರೂ ನಿಮ್ಮ ಮನ್ಯಾಗ ಹೆಣ್ಮಕ್ಳು ಹೊಕ್ಕಾರ ಬಿಡು ಮರೆ, ಗಟ್ಟೆದಾರ ಮಾಡ್ತಾರ ಅವ್ರು. ಇನ್ನು ನಮ್ಮ ಮನ್ಯಾಗಿನ ಹೋದ ನೋಡಿ ಹೊರಬಿಟ್ಟು ಹೋಗಕ್ಕೆ ನಾ ಯಾಕಂತ ಒತ್ತಾಗ. ನೀ ಹೋಗಿ ನಾ ಹೋಗ, ಎಷ್ಟೊತ್ತಿದ್ರು ಹಾಳು ಆಚೆ ಮಾಡಿಸ್ಬೇಕು ನೋಡಿ. ಮರ ಹಳಿ ಕೊಟ್ರಿ ಏನು ಉಳಿದಿಲ್ಪ. ನಾನು ಈ ವರ್ಷ ಒಂದು ಬೀಡ್ ಹತ್ತಿ ಬಿಡ್ಸಾಕ ಹಾಳು ಹಚ್ಚೀನಿ. 50,000 ರೂಪಾಯಿ ಹೋದ್ವು. ಹೀಗಾಗಿ ಗೊಂಜಾಳನ ಬೇಸಿ ಅನಿಸ್ಬಿಟ್ಟತ್ ನನಗೆ. ಸಿದ್ದಪ್ಪ ನಮ್ದು ಮೇವು ಆಗೈತಿ. ಬ್ಯಾಸಿಗೆ ನಾ ಬೇಕಂದ್ರೆ ನಿನಗೊಂದು ಗಾಡಿ ಮೇವು ಕೊಡ್ತೀನಿ. ಅಟ ಒಂದು 4 ಹೊರಿ ಮೇವು ಕೊಡು. ಅದು ನಮ್ದು ಆಕಳ ಇಳ್ದಿತ್ತಲ್ಲ, ಬರೀ ತೆಳ್ಳಗೆ ಸಗಣಿ ಹಾಕಾಕತ್ಬಿಟ್ಟತಿ ಮರ, ಎತ್ಕೊಳಕತ್ಬಿಟ್ಟತಿ. ಅಟ ಒಣ ಮೇವು ಹಾಕಂತ ಹೇಳ್ಯಾರ ಡಾಕ್ಟ್ರ್. ನನಗೊಂದು 4 ಹೊರಿ ಮೇವು ಕೊಡು. ಕಾಕ ನನ್ನ ಮೇವು ಭಾಳ ಇಲ್ಲೋ ಮಾರಾಯ. ಇನ್ನು 2 ದನಗಳಿಗೆ ಏನು ಹಾಕಲಿ ನಾನು. ನಿಂದೈತನ ಚೆನ್ನ ಬಸ್ಯಾ? ಕಾಕ ನಂದು ಒಂದು ಹಳೆ ಬನಿ ಒಯ್ತಪ್ಪ ಮಾರಾಯ. ಆದ್ರೆ ಅದನ್ನು ಹೆಂಗೆ ಮಾಡ್ತೀರಿ ನೋಡು. ಅದು ನೀರು ಇಳ್ದೈತೆ ಅದ್ರಾಗ. ಮಳೆಗಾಲದಾಗ ನೀರು ಇಳ್ದು ಕೊಳತಂಗಾಗೈತಿ. ಹೆಂಗೆ ಮಾಡ್ತೀನಿ ನೋಡಪ್ಪ. ಮೇಯಿಸ್ತಿದ್ರೆ ಹಾಕ್ತಿದ್ರೆ ಹಾಕಂಗಾರ. ಚಲೋ ಇಲ್ಲ ದನಕ್ಕೆ ಹಾಕೋಂಗಿಲ್ಲ ಕಾಕ. ನಮ್ಮ ಮತ್ತೆ ಹಾಕೇ ಇಲ್ಲ ಮಾರಾಯ. ಅದನ್ನು ಬನ್ನಿ ಇರದೇ ಇಲ್ಲ, ಹಾಕೇ ಇಲ್ಲ. ನಾನು ಎದಕ್ಕೆ ಬಿಟ್ನಿ ಅಂದ್ರೆ ಹಂಗಾರೆ ಯಾವಾರ ಗಿರೇಕ್ ಬಂದ್ರೆ ಕೊಡ್ಬೇಕು ಅದನ್ನು ಬನ್ನಿ ಅಂತ ಬಿಟ್ನಿಪ್ಪ ಮಾರಾಯ. ಅದು ಈ ವರ್ಷ ದೊಡ್ಡ ಮಳೆಗಾಲಲ್ಲ, ಮಳೆಗೆ ತೋದ ಬನಿ ಎಲ್ಲ ಇದಾಗಿತ್ತದ. ಇಲ್ಲಿ ನೋಡಿಲ್ಲ ಇವರು ಫೋನ್ ಮಾಡಿದ್ರು. ಮತ್ತು ಅವ್ರು ಕೂಡ್ಯಾರಂತವ್ರು ಎಲ್ಲರೂ. ನಿನಗೂ ಬಾ ಅನ್ನಕತ್ತಾರ ನೋಡು. ಮರ್ಕೆಂಚಾರ್ದು ಹಿರೇತನ ಕೊಡೋದಿತ್ತಂತಲ್ಲ. ಮತ್ತು ಅದು ಇವು ಕುರಿ ಹೊಲ ಮೀದಾವಂತಲ್ಲ, ಅವರು ಕೂಡ್ಯಾರಂತ. ಈಗ ಮರ್ಕೆಂಚಾರ ಹೊಲ ಒಂದು ಕುರಿ ಹಾಕಿದ್ವು ಅಂತಪ್ಪ ಮಾರಾಯ. ಅವರು ಏನೇನು ಮಾತಾಡ್ತಾರೆ ಏನೋ ಮಂದಿ ಕುಡ್ಯಾರಂತ. ಮೇಸಿದಕ್ಕೆ ಏನು ತರಿಬಿ ಕೊಡ ಅಂದ್ರೆ ಬೀಸಕತ್ತಪ್ಪ. ಬ್ಯಾಸಿಗ್ಯಾಗ ಅಟು ಹೊಲನ ಕುರಿ ತರಬಿಸಿ ಬರ್ತೈತಿ. ಅಲ್ಲ ಬೀರಪ್ಪಜ್ಜ ನೋಡಿಲ್ಲ, ಅವ ಆಳ್ಮಗ ಊರಿಗೆ ಹೋಗ್ಯಾನಂದ್ರೆ ಅವನು ಹುಡುಗನ ಕಳ್ಸ್ಯಾನಪ್ಪ. ಆ ಹುಡುಗನ ಮ್ಯಾಗ ಬಿಟ್ಟು ಈಗ ನೋಡಿ ರಾತ್ರಿ ಎದ್ದು ಕುರಿ ಮೇದಾವಂತ ಹೊಲಗಳು ಅದೊಂತಾರಿ. ಹಂಗೆ ಇರೋದ ಬಿಡು ನಮ್ಮವ್ವ. ನಮ್ದು ಕುರಿಗಾರ ಬಾಳೆನ ಹಿಂಗೆ ಅದು ಹೊಲ ಮೇಯ್ದು ಅವ್ರು ನಮಗೆ ಹಿರಿಯರು ಕೂಡಿಸೋದು ಬೇಯೋದು ಅಟ ಎಲ್ಲಿಗೆ ಬರ್ತೈತೆ ಅಂದ್ರೆ ಈಗ ಬ್ಯಾಸ್ಗ್ಯಾಗ ಅಟ ಕುರಿ ಕೊಡೋ ಹಂಗೆ ಆಕತಿ. ಆತಪ್ಪ ಯಪ್ಪ. ನಾನು ಹೊರಗೆ ಹೋಗಿ ಮಂದಿ ಮಕಮ ನೋಡೋಂಗಿಲ್ಲ. ಹಂಗೆ ಕುತ್ಕೊಂಡು ರೊಟ್ಟಿ ಬಡ್ದಿರ್ತೀನಿ, ಕುರಿಗ್ಯಾರ ರೊಟ್ಟಿ ಮಾಡಿ ಕಟ್ಟಿರ್ತೀನಿ. ಹಿಂಗೇನಾರ ಅದು ಅಂದ್ರೆ ಜೀವ ಹಳ ಹಳ ಅಂತೈತಿಪ್ಪ ಯಪ್ಪ. ನಾವು ರೊಟ್ಟಿ ಬಡಿಬೇಕು, ಹೆಣ್ಮಕ್ಳು ಹಿಟ್ಟು ನುಚ್ಚು ಕಟ್ಟಬೇಕು, ಎಲ್ಲ ಹೊಯ್ ನೈ ಮಾಡಿರ್ತೇವೆ.